ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾ ಜಿಲ್ಲೆ ವತಿಯಿಂದ ಇಂದು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಅಂಗವಾಗಿ ಶಿರಾನಗರದ ಸೇವಾ ಸದನದಲ್ಲಿ ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶ್ರೀ ಚಿದಾನಂದ ಎಂ ಗೌಡರವರು ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸೇವಾ ಪಾಕ್ಷಿಕ ಅಭಿಯಾನದ ದಿವ್ಯಾಂಗರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಕಲಚೇತನರನ್ನ ಸನ್ಮಾನಿಸಿ ಆತ್ಮಸ್ಥೈರ್ಯ ತುಂಬಿದ್ರು. ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್, ಇಂಜಿನಿಯರ್ ಶ್ರೀನಿವಾಸ್ ಹಾಗೂ ಅಶ್ವಥ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್, ಹಿರಿಯ ಮುಖಂಡರಾದ ಕುಮಾರ್ ಮಾಸ್ಟ್ರು, ರೈತ ಮೋರ್ಚಾ ರಾಮು, ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ತೇಜೇಶ್ವರ್, ಭೂತರಾಜು, ಸೈಯದ್ ಬಾಬಾ, ಶಶಿಕುಮಾರ್, ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ದೇಶದ ರಾಷ್ಟ್ರಪಿತ ಅಂತ ಯಾರನ್ನು ಕರಿತೀವಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡೋದರಲ್ಲಿ ಹಲವಾರು ಪ್ರಮುಖರಲ್ಲಿ ಮಹಾತ್ಮ ಗಾಂಧೀಜಿಯವರು ತಾವು ಹಿಡಿದಂಥ ಕೆಲಸ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುವವರೆಗೂ ನಿರಂತರ ಹೋರಾಟವನ್ನು ಮಾಡಿ ಒಂದು ಶಾಂತಿ, ಶಿಸ್ತು ಇವೆರಡು ನಮ್ಮ ಮೂಲಮಂತ್ರ ಆಗಬೇಕು, ಅಹಿಂಸಾವಾದವನ್ನು ಪ್ರತಿಪಾದಿಸ್ಕೊಂಡು ಬಂದು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿಯ ದಿನ. ಹಾಗೆ ಮತ್ತೋರ್ವ ದೇಶದ ಪ್ರಧಾನಿಗಳು ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮಹಾತ್ಮ ಗಾಂಧೀಜಿಯವರಷ್ಟೇ ಸರಳರಾಗಿ ಈ ದೇಶಕ್ಕೆ ಒಂದು ಹಸಿರು ಕ್ರಾಂತಿಯನ್ನು ತಂದು ಈ ದೇಶದ ಜನಕ್ಕೆ ಒಂದು ಹೊತ್ತಿನ ಊಟವನ್ನು ಬಿಟ್ಟು ದೇಶವನ್ನು ರಕ್ಷಿಸ್ಕೋಬೇಕು ಅನ್ನೋ ಒಂದು ಸಂಕಷ್ಟ ಕಾಲದಲ್ಲಿ ಕರೆಯನ್ನು ಕೊಟ್ಟಂಥ ಒಬ್ಬ ಅತ್ಯಂತ ಸರಳ, ಅತ್ಯಂತ ಹೆಸರು ಏಳಿಗೆ ತಕ್ಕಂತೆ ನಡ್ಕೊಂಡಂಥ ನಾವು ಕಂಡಂಥ ದೇಶ ಕಂಡಂಥ ಒಬ್ಬ ಮುತ್ಸದ್ದಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ದೇಶಕ್ಕಾಗಿಯೇ ಪ್ರಾಣ ಬಿಟ್ಟಂಥ ಒಬ್ಬ ವ್ಯಕ್ತಿ. ಈ ಇಬ್ಬರು ಹುತಾತ್ಮರಿಗೆ ಇವತ್ತು ಗೌರವ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ನವಮಿಯ ಸಂದರ್ಭದಲ್ಲಿ ವಿಜಯದಶಮಿ ಮತ್ತು ನಮ್ಮ ಜಂಬೂ ಸವಾರಿ ಏನು ನಡೀತಾ ಇದೆ, ಈ ಸಂದರ್ಭದಲ್ಲಿ ಈ ಇಬ್ಬರು ದೇಶ ಕಂಡಂಥ ಮಹಾನ್ ವ್ಯಕ್ತಿಗಳ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿಕೊಂಡು ಜೊತೆಗೆ ಇವತ್ತು ಬಹು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸೆಪ್ಟೆಂಬರ್ 17ನೇ ತಾರೀಕಿನ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಏನು ಸೇವಾ ಪಾಕ್ಷಿಕ 15 ದಿವಸಗಳ ಕಾರ್ಯಕ್ರಮ ನಡೀಬೇಕು ಅಂತೇಳಿ ಒಂದು ಕರೆ ನೀಡಿದ್ರು. ಅದರ ಪ್ರಕಾರ ಇವತ್ತು ಒಂದು ಮುಕ್ತಾಯ ಸಮಾರೋಪ ಸಮಾರಂಭ ಕೂಡ ಇದು ಆಗುತ್ತೆ. ಈ ವರ್ಷದ ಒಂದು ಸೇವಾ ಪಾಕ್ಷಿಕ ಸಮಾರೋಪ ಸಮಾರಂಭ. ಇಲ್ಲಿ ವಿಶೇಷವಾಗಿ ನಮ್ಮ ಶಿರಾ ತಾಲೂಕಿನ ಬೇರೆ ಬೇರೆ ಕಾರಣಕ್ಕಾಗಿ ದುರದೃಷ್ಟವಶಾತ್ ತಮ್ಮ ಕಾಲುಗಳನ್ನು, ಬೇರೆ ಬೇರೆ ದೇಹದ ಅಂಗಗಳನ್ನು ಕಳ್ಕೊಂಡಿರ್ತಕ್ಕಂಥ ಏನು ದಿವ್ಯಾಂಗರು ಅಂತ ಪ್ರಧಾನಿಯವರು ಕರೀತಾರೆ, ಆ ದಿವ್ಯಾಂಗರಿಗೆ ಒಂದು ಸನ್ಮಾನವನ್ನು ಮಾಡಿ ಅವ್ರಿಗೆ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ನಾವಿದ್ದೀವಿ ನಿಮ್ಮ ಜೊತೆಗೆ. ನೀವು ಯಾವುದಕ್ಕೂ ಹಿಂದೆ ಮುಂದೆ ನೋಡದೆ ನೀವು ಜೀವನವನ್ನು ಮುನ್ನಡೆಸಿ ಧೈರ್ಯದಿಂದ ಕೆಚ್ಚದೆಯಿಂದ ನೀವು ಮುಂದಕ್ಕೆ ಹೋಗಿ ಅಂತೇಳಿ ಹೇಳುವಂಥ ಈ ಸಂದರ್ಭದಲ್ಲಿ ನಾನು ಇಲ್ಲಿರ್ತಕ್ಕಂಥ 5 ಜನ ಏನು ಇವತ್ತಿಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಕೊಡ್ತೇನೆ. ಬರೋ ಫೆಬ್ರವರಿ ತಿಂಗಳಲ್ಲಿ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವರಿಷ್ಟೂ ಜನಕ್ಕೆ ಒಂದು ಅವರ ಓಡಾಟಕ್ಕೆ ಅನುಕೂಲ ಆಗೋ ರೀತಿ, ಅವರ ಜೀವನ ನಿರ್ವಹಣೆಗೆ ಅನುಕೂಲ ಆಗೋ ರೀತಿ ಒಂದು 5 ವೆಹಿಕಲ್ಗಳನ್ನು, ಈಗ ಹಿಂದಿನ ಬಾರಿ ಫೆಬ್ರವರಿ 2ನೇ ತಾರೀಕು ಏನು ಒಂದು 20 ಜನಕ್ಕೆ ವೆಹಿಕಲನ್ನು ಕೊಟ್ವಿ, ಅದೇ ಪ್ರಕಾರ ಈ ಬಾರಿ ಈಗಾಗಲೇ ಸರ್ಕಾರದ ಹಲವು ಯೋಜನೆಗಳಲ್ಲಿ ಆ ಕಾರ್ಯಕ್ರಮಗಳಿದ್ದಾವೆ. ನಾನು ವೈಯಕ್ತಿಕವಾಗಿ ಒಂದು ಶಾಸಕರ ಅನುದಾನದಡಿ ಈ 5 ಜನಕ್ಕೆ ಬರೋ ಫೆಬ್ರವರಿ 2ನೇ ತಾರೀಕು ಒಂದು ವಾಹನಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನು ಕೊಟ್ಟು, ಅವರು ಇನ್ನೂ ಉತ್ಸುಕರಾಗಿ ಇದೊಂದು ಕೊರತೆ ಆಗಬಾರ್ದು, ಇದೊಂದು ನ್ಯೂನತೆ ಆಗಬಾರ್ದು, ಇದೊಂದು ಶಕ್ತಿ ಆಗಬೇಕು ಅವ್ರಿಗೆ. ಅವ್ರು ಏನು ಅಂಗಗಳನ್ನು ಕಳ್ಕೊಂಡಿದ್ದಾರೆ, ಅವ್ರಿಗೊಂದು ಕಾಲು ಕೈ ಬೇರೆ ಕಾರಣಕ್ಕಾಗಿ ದುರದೃಷ್ಟವಶಾತ್ ಅವ್ರಿಗೇನೋ ತೊಂದರೆ ಆಗಿದೆ, ಆದರೆ ಅದನ್ನು ನಮ್ಮ ಕಣ್ಣೆದುರಿಗೆ ತುಂಬ ಜನ ನೋಡಿದ್ದೇವೆ ಈಗಾಗಲೇ. ಅವೆಲ್ಲವನ್ನು ಹಿಮ್ಮೆಟ್ಟಿ
ಅವರು ಧೈರ್ಯದಿಂದ ಮುನ್ನುಗ್ಗುವಂತೆ ಆಗಬೇಕು. ಆ ದಿಕ್ಕಿನಲ್ಲಿ ಅವರು ಆತ್ಮವಿಶ್ವಾಸದಿಂದ ಮುಂದುವರಿಲಿ. ನಾವೆಲ್ಲ ಅವ್ರ ಜೊತೆಗೆ ಇರ್ತೇವೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಾಡಿನ ಜನತೆಗೆ ವಿಜಯದಶಮಿ, ಜಂಬೂ ಸವಾರಿ ಹಾಗೂ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ದೇಶ ಸುಭಿಕ್ಷವಾಗಿ ಮುನ್ನಡಿಬೇಕು ಅಂತೇಳಿ ಆಶಯವನ್ನು ವ್ಯಕ್ತಪಡಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಹಾಗೂ ದೇಶ ಕಂಡ ಹೆಮ್ಮೆಯ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಆಚರಣೆ ಪ್ರಯುಕ್ತ ಏನು ಕಳೆದ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಸೇವಾ ಪಾಕ್ಷಿಕ ಅಂತ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನರೇಂದ್ರ ಮೋದಿಜಿಯವರ ಜನ್ಮ ದಿನಾಚರಣೆಯಿಂದ ಹಿಡಿದು ದೀನ್ ದಯಾಳ್ ಉಪಾಧ್ಯಾಯಜಿಯವರ ಜನ್ಮ ದಿನಾಚರಣೆಯಿಂದ ಹಿಡಿದು ಇಂದು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ದಿವ್ಯಾಂಗರಿಗೆ ನರೇಂದ್ರ ಮೋದಿಜಿಯವರು ಯಾವತ್ತು ಅಂಗವಿಕಲನ ಪದವನ್ನು ಬಳಸಿದಂಗೆ ಗೌರವಿತವಾಗಿ ಅವರನ್ನ ದಿವ್ಯಾಂಗರು ಅನ್ನೋ ಒಂದು ಪದವನ್ನ ಬಳಸಿ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆ ಪ್ರಯುಕ್ತ ಪಕ್ಷದ ಎಲ್ಲ ಮುಖಂಡರ, ಶಾಸಕರ ನೇತೃತ್ವದಲ್ಲಿ ದಿವ್ಯಾಂಗರಿಗೆ ಸನ್ಮಾನ ಮಾಡುವ ಮುಖಾಂತರ ಅವರ ಆರೋಗ್ಯ ಕ್ಷೇಮವನ್ನು ವಿಚಾರಿಸುವ ಮುಖಾಂತರ ಈ ದಿನ ಸೇವಾ ಸದನದಲ್ಲಿ ನಮ್ಮ ನಾಯಕರಾದ ಶಾಸಕರಾದ ಚಿದಾನಂದ ಗೌಡರವರ ನೇತೃತ್ವದಲ್ಲಿ ಈ ದಿನ ಈ ದಿವ್ಯಾಂಗರನ್ನು ಮತ್ತು ಮಹಾತ್ಮ ಗಾಂಧೀಜಿಯವರ ವಿಚಾರ ಚಿಂತನೆಗಳನ್ನು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಚಾರ ಚಿಂತನೆಗಳನ್ನ ಕುರಿತು ಮಾತಾಡ್ಬೇಕಂತ ಅವರಲ್ಲಿ ಮನವಿ ಮಾಡಿಕೊಡ್ತೀನಿ.